ಪಾಪ ಮದುಗ ಆರಾಮಿಲ್ಲ ಅಂತ ನನಗೆ ಮನಸ್ಸು ಕರ್ಗಾಕತ್ತೈತಿ ಆಕಿ ಮ್ಯಾಲ. ನನಗೆ ಯಾಕೆ ಆಕಿ ಮ್ಯಾಲ ಮನಸ್ಸು ಕರ್ಗಾಕತ್ತೈತಿ? ಇಷ್ಟು ದಿನ ಆಕಿನ ಕಂಡ್ರೆ ಆಗ್ತಿರ್ಕಿಲ್ಲ ನನಗೆ. ಆಕಿನ ಕಂಡ್ರೆ ದ್ವೇಷ ಮಾಡ್ಬೇಕಂತ ಅನ್ಕೊಂಡು ಇಲ್ಲಿವರೆಗೂ ಬಂದೆ ನಾನು. ಆದರೆ ಈಗ ನೋಡಿದ್ರೆ ಆಕಿ ನೋಡಿದ್ರೆ ನನಗೆ ಮನಸ್ಸು ಕರ್ಗಾಕತ್ತೈತಿ. ಆಕಿ ಮಳ್ಳಿ ಅಂತ ಮಾತುಗಳನ್ನ ಕೇಳಿ ನನ್ನ ಮನಸ್ಸು ಆಕಿ ಕಡೆ ವಾಲಾಕತ್ತೈತಿ. ನನ್ನ ಮಗಂದು ಮನಸ್ಸು ಹಿಂಗೆ ವಾಲಿತ್ತೆ ನಂಗಾರ. ಆಕೆಗೆ ಆರಾಮಿಲ್ಲ ಅಂದ್ರೆ ನನ್ನ ಮನಸ್ಸಿನಾಗ ಯಾಕೆ ಒಂಥರ ಬೇಜಾರು ಭಾವನೆ ಬರತ್ತಿತ್ತು, ನನಗೆ ಯಾಕೆ ಒಂಥರ ಸಂಕಟ ಆಗತ್ತಿತ್ತು. ಅತ್ತಿ ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡಾಕತ್ತೀರಿ? ಒಬ್ಬರ ಬೇರೆ ಅದಿರಿ, ಒಬ್ಬರ ಏನು ಮಾತಾಡಿದಂಗೆ ಆಗತ್ತಿತ್ತು. ಏನಾದರೂ ಒಬ್ಬರು ಮಾತಾಡಿದ್ರೇನತ್ತಿ? ಅಯ್ಯೋ ಏನಿಲ್ಲ ಮದು, ನಿನಗೆ ಆರಾಮಿಲ್ಲಲ್ಲ, ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಳಕತ್ತಿದ್ನಿ. ದವಾಖಾನಿಗೆ ಹೋಗ್ಬರು ನೀನು, ತೋರಿಸ್ಕೊಂಡಾರ ಬರೋಣ. ಏನು ಅನ್ನೋದು ಹೇಳ್ತಾರ, ಏನಾಗೈತೆ ಅನ್ನೋದು ಗೊತ್ತಾಗಬೇಕಲ್ಲ. ಇಲ್ಲ ಅಂದ್ರೆ ನಿನಗೆ ಏನಾಗೈತೆ ಅನ್ನೋದು ಹೆಂಗೆ ಗೊತ್ತ ಅಂದ್ರೆ ಹೆಂಗೆ ಗೊತ್ತು ಮಾಡ್ಕೊಳ್ಳೋದು? ಹೋಗೋಣ ದವಾಖಾನಿಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಬರೋಣ. ಆಮೇಲೆ ಏನಾಗೈತೆ ಅನ್ನೋದು ಡಾಕ್ಟ್ರು ಹೇಳ್ತಾರೆ. ಹಾಂ, ಒಂದು ಇಂಜೆಕ್ಷನ್ ಮಾಡ್ತಾನಂದ್ರೆ ಬೇಕಿದ್ರೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಣ. ಏನಂತಿ? ಹೋಗಿ ಬರೋಣ. ಅಯ್ಯೋ ಇಷ್ಟಕ್ಕೆಲ್ಲ ಯಾಕತ್ತಿ ದವಾಖಾನಿಗೆ ಎಲ್ಲ ತಾನೇ ಆರಾಮ ಆಗ್ತದ. ನಾ ಇಷ್ಟಕ್ಕೆಲ್ಲ ದವಾಖಾನಿಗೆ ಅದು ಹೋಗಿಲ್ಲತ್ತಿ, ಬರೀ ಗುಳಿಗೆ ತೊಗೊಂಡ್ಬಿಡ್ತಿದ್ನಿ ಅಷ್ಟೇ. ಗುಳಿಗೆ ತೊಗೊಂಡ್ರೆ ಸಾಕು, ತಾನೇ ಕಡಿಮೆ ಆಗ್ಬಿಡ್ತದ. ಅದು ದವಾಖಾನಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ನನಗೆ ಭಯ ಆಗ್ತತಿ. ನನಗೆ ಇಂಜೆಕ್ಷನ್ ಅಂದ್ರೂ ಭಯ ಆಗ್ತತಿ. ಅಂಥದ್ರಾಗ ಇನ್ನು ಹೋಗಿ ಇಲ್ಲ ದವಾಖಾನಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರೋಕೆ ಬೇಡ ಅತ್ತಿ. ಗುಳಿಗೆ ತೊಗೊಂಡ್ರೆ ಇಲ್ಲೇ ಕಡಿಮೆ ಆಗ್ತತಿ, ದವಾಖಾನಿಗೆಲ್ಲ ಬೇಡ ಅತ್ತಿ. ಓ ಅಂದ್ರೆ ನಿನಗೆ ದವಾಖಾನಿಗೆ ಇಂಜೆಕ್ಷನ್ ಮಾಡಿಸ್ಕೊಂಬರೋದು ಅಂದ್ರೆ ಭಯ, ಅದಕ್ಕೆ ಬೇಡ ಅನ್ನತ್ತೇನ? ಹಾಂ, ಅಷ್ಟಕ್ಕೆಲ್ಲ ಭಯ ಪಡ್ತಾರೆ ನೀ ಯಾರ? ಒಂದು ಇಂಜೆಕ್ಷನ್ ಇರಿಫ್ ಕಡ್ದಂಗೆ ಆಗ್ತದೆ, ಅದು ಭಯ ಆಗ್ತದಂತ. ನಡಿ ನಾನು ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ತೇನೆ ನೀನು. ಅಯ್ಯೋ ಪ್ಲೀಸ್ ಅತ್ತಿ, ಬ್ಯಾಡ ಅತ್ತಿ, ನನಗೆ ಭಯ ಆಗತ್ತತಿ. ನಾನು ರವಿಗೆ ಹೇಳ್ತಾನೆ. ಹಾಂ, ಇಲ್ಲ ಅವನಿಗೆ ಕರ್ಕೊಂಡು ಹೋಗ್ಬಾ ಅಂತ ಹೇಳ್ತಾನೆ. ಅವನಿದ್ರೆ ಧೈರ್ಯ ಬರ್ತತಾನೆ ಕರ್ಕೊಂಡು ಹೋಗಂತ ಹೇಳಿ. ಮತ್ತು ಮೊನ್ನೆ ಇಂಜೆಕ್ಷನ್ ಮಾಡಿಸ್ಕೊಂಬಂದಿ ಅಲ್ಲ, ಅವತ್ತು ಮೊನ್ನೆ ಆರಾಮಿದ್ದಾಗ ಇಂಜೆಕ್ಷನ್ ಮಾಡಿಸ್ಕೊಂಬಂದಿ ಅಂತ ನನಗೆ ಸುಮ್ಮ ಹೇಳಿದ್ಲು. ಈಗ ನೋಡಿದ್ರೆ ಅಂಜತೇನ? ಅಯ್ಯೋ ಇಲ್ಲ ಅತ್ತಿ, ನನಗೆ ಇಂಜೆಕ್ಷನ್ ಅಂದರೆ ಕರೋಣ ಭಯ ಆಕತಿ. ಆದ್ರೆ ನಾನು ಏನು ಮಾಡಲಿ, ಮತ್ತು ತೋರಿಸ್ಕೋಬೇಕಲ್ಲ. ಅವ್ರು ಕರ್ಕೊಂಡು ಹೋಗಿದಾರೆ, ನನಗೆ ಇಂಜೆಕ್ಷನ್ ತುಂಚಿದ್ದು ಗೊತ್ತೇ ಇಲ್ಲ. ಅದು ನನಗೆ ಆಮೇಲೆ ಪ್ರಜ್ಞೆ ಬಂದ್ಮೇಲೆ ಗೊತ್ತಾಗೈತೆ. ಅದು ಏನಾಗೋದಿಲ್ಲ, ನಡಿ ಹೋಗಿ ತೋರಿಸ್ಕೊಂಬರೋಣ. ಏನಾಯ್ತು? ಆಕೆ ಹೋಗುದಿಲ್ಲ ನಾ ತಳ, ನೀನು ಹೋಗೋಣತಿ. ಏನಾಯ್ತು ಬೇ? ಏನು ಮಾತು ಜಗಳ ಆಡಕತ್ತಲ್ಲ ಇಬ್ರು? ಅಯ್ಯೋ ಇಲ್ಲಪ್ಪ, ನಾವಿಬ್ರು ಯಾಕೆ ಜಗಾಡೋನು? ಜಗಾಡೋದಿಲ್ಲ, ಮುಗಿದು ಹೋಗೈತಿ. ಈಗ ಏನಿದ್ರು ಎಲ್ಲರೂ ಚಂದಾಗ ನಕ್ಕೊಂತಿರೋದು ಒಂದೇ. ಇವಾಗ ಅದು ಆಕೆಗೆ ಸ್ವಲ್ಪ ಆರಾಮಿಲ್ಲ ಅಂದ್ಲೆ, ಅದಕ್ಕೆ ನೀನು ಅಂದೆಲ್ಲ ಜ್ವರ ಅದು ಬಂದವನಂತೇಳಿ ಗುಳಿಗೆ ಹಾಕೊಂಡ ಅನ್ನತ್ತಾಳ. ನಾನು ಗುಳಿಗೆ ಏನು ಬೇಡ, ಹೋಗಿ ಬರೋನು ನಡಿ ಅಂತ ನಾನು ಅನ್ನಕತ್ತನ. ಇಲ್ಲ ಗುಳಿಗೆ ತೊಗೊಂಡನು ಬೇಡ, ನನಗೆ ದವಾಖಾನಿಗೆ ತೋರ್ಸಕ್ಕೆ ಭಯ ಆಗ್ತೈತಿ ಅಂತ ಅನ್ನತ್ತಾಳ. ಇಂಜೆಕ್ಷನ್ ಅಂದ್ರೂ ಅಂಜ್ತಾಳಂತಾಕಿ. ಅಯ್ಯೋ ಇಂಜೆಕ್ಷನ್ ಅಂದ್ರೆ ಅದಕ್ಕೆ ಯಾಕೆ ಭಯ? ಅದೇನು ಇದು ಕಡ್ದಂಗೆ ಆಕತಿ, ನಡಿವಾ ತೋರಿಸ್ಕೊಂಬರೋಣ ಅಂತ ನಾನು. ಇಲ್ಲ ಬರಂಗೆ ಇಲ್ಲ ಅನ್ನತ್ತಾಳ. ಅದಕ್ಕೆ ನೀನು ಹೇಳ, ಇಲ್ಲ ನೀನು ಕರ್ಕೊಂಡು ಹೋಗಿ ಬರೋಗ ಪರವಿ. ನಮ್ಮವ್ವ ಇಷ್ಟು ಬದಲಾಗ್ಬಿಟ್ಟಾಳು. ನನಗೆ ಇದು ಯಾಕೋ ಅನುಮಾನ ಅನ್ಸಾಕತ್ತಲ್ಲ. ನಮ್ಮ ಅವ್ವಗೆ ನಾನು ಹೆಂಡತಿ ಕಂದ್ರಣ ಆಗ್ತಿರ್ಕಿಲ್ಲ, ಆದರೆ ಇವಾಗ ನಾನು ಹೆಂಡತಿಗೆ ಇಷ್ಟೊಂದು ಪ್ರೀತಿ ತೋರ್ಸತ್ತಾಳು, ಇಷ್ಟೊಂದು ಇದನ್ನೆಲ್ಲ ಮಾಡಾಕತ್ತಾಳು. ನನಗಿದನ್ನು ನೋಡಿ ಖುಷಿ ಪಡಬೇಕು, ಏನು ಯಾಕೆ ಈ ರೀತಿ ಮಾಡತ್ತಾಳು ಅಂತೇಳಿ ಅನುಮಾನ ಪಡಬೇಕು. ಒಂದು ಗೊತ್ತಾಗ್ಬತ್ತಲ್ಲ, ಇದನ್ನು ನಂಬಬೇಕು ನಂಬಾರ್ದು ಅನ್ನೋದು ತಿಳಿವತ್ತು ನನಗೆ. ಏನು ಮಾಡಲಿ? ಯಾಕೆ ರವಿ ಅಷ್ಟು ಯೋಚನೆ ಮಾಡಕತ್ತಿದ್ದಿ? ನಾನು ಹೇಳಕತ್ತನೋ ನೀನು ಹಂಗೆ ಸುಮ್ಮನೆ ನಿನ್ನ ತಲೆಯಾಗ ಜ್ಞಾನ ಮಾಡ್ಕೊಂತ ಕುಂತು ಏನು ಯೋಚನೆ ಮಾಡಕತ್ತಿದ್ದಿ ಅಂತದು? ಅಯ್ಯೋ ಇಲ್ಲ ರೀ, ಅವತ್ತು ನನಗೆ ಗೊತ್ತಾಗಿಲ್ಲ ಅದು ಇಂಜೆಕ್ಷನ್ ಮಾಡಿದ್ದು. ಆದರೆ ಇವತ್ತು ಅತ್ತಿನ ಹಂಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಗಂತ ಅನ್ನತ್ತಾರ. ನನಗೆ ಮತ್ತೆ ಇಂಜೆಕ್ಷನ್ ಅಂದರೆ ಭಯ. ಅಂಥದ್ರಾಗ ಹೋಗಿ ಒಳ್ಳೆ ಸೂಚಿ ಸಿಗೋದಂದ್ರೆ ನನಗೆ ಆಗಂಗಿಲ್ಲ. ಅದಕ್ಕೆ ನಾನು ಬೇಡ ಅನ್ನಕತ್ತೇನೆ, ಅವ್ರು ಹೋಗು ಅನ್ನಕತ್ತಾರ. ಬೇಡ ರೀ, ಗುಳಿಗೆ ತಗೋತಾನೆ ಕಡಿಮೆ ಆಗ್ತದೆ ನೋಡ್ರಿ. ಈಗ ಆರಾಮಾಗಿ ಬಂದು ನಿಂತಿಲ್ಲೇನ, ಹಂಗೆ ಆರಾಮಾಗ್ತೈತಿ. ಅದು 3 ಟೈಮ್ ತೊಗೋಬೇಕು ಅಂದ್ರೆ ಕಡಿಮೆ ಆಗ್ತೈತಿ. ನಾನು ಒಂದೇ ಸಲ ತೊಗೊಂಡ್ರೆ ಕಡಿಮೆ ಆಗೋದ್ರೆ ಎಲ್ಲಾಗಿತ್ತು, 3 ಸಲ ತೊಗೋತಾನಲ್ಲ ಅವಾಗ ಕಡಿಮೆ ಆಗ್ತೈತಿ. ಏ ರವಿ, ಆಕಿ ಮಾತು ನೀನು ಏನು ಕೇಳಬೇಡ, ನೀನಕಿನ ದವಾಖಾನೆ ಕರ್ಕೊಂಡು ಹೋಗು. ನಾನು ಅಡುಗೆ ಮಾಡಿ ಒಂದಿಟ್ಟು ಬಾಂಡೆ ಅದಾವ ಅವನ್ನೆಲ್ಲ ತಿಕ್ಕೊಂಡ್ಬಿಡ್ತಾನೆ. ಅಯ್ಯೋ ಅತ್ತಿ ಬೇಡ, ನಾನು ಮಾಡ್ತೀನಿ, ನನಗೆ ಆರಾಮಾಗೈತಿ. ಇವಾಗ ನಾನು ಅಡುಗೆ ಅದೆಲ್ಲ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡ್ರಿ. ನೀವು ಹೋಗಿ ರೆಸ್ಟ್ ಮಾಡಿರತ್ತಿ. ನಿನಗೆ ಆರಾಮಿಲ್ಲ, ನೀನು ಹೋಗಿ ರೆಸ್ಟ್ ಮಾಡ. ಅದನ್ನ ಬಿಟ್ಟ ಈಕಿ ನಾನು ರೆಸ್ಟ್ ಮಾಡ್ಬೇಕಂತ ಈಕಿ ಕೆಲಸ ಮಾಡ್ತಾಳಂತ. ಶಾನ್ಯಾಳದಿ ನೋಡು. ಹೋಗು ರೆಸ್ಟ್ ಮಾಡೋಗು ನೀನು. ಇಲ್ಲ ದವಾಖಾನಿಗೆ ಹೋಗಿ ಬರೋದು, ಎರಡ್ರಾಗ ಒಂದು ಏನಾರ ಮಾಡ, ನಾನು ಕೆಲಸ ಎಲ್ಲ ಮಾಡ್ಕೋತಾನೆ. ಸುಮಾ ಹಾಂ ಅಯ್ಯೋ ಅತ್ತಿ ಅಕ್ಕಿನೇ ಕರೆಯಾಕತ್ತೀರಿ ಪಾಪ. ಸುಮ್ಮನೆ ಮತ್ತೆ ನೀವು ಅಕ್ಕಿನ ಕರೆದ ಅಕ್ಕಿಗೆಲ್ಲ ಕೆಲಸ ಹೇಳ್ತೀರಿ. ಬೇಡ ಅತ್ತಿ, ನಾನು ಮಾಡ್ತೇನೆ. ಏನು ಬಾಂಡೆ ಭಾಳ ಇಲ್ಲ, ನಾನು ಮಾಡ್ಕೋತೇನೆ ಬಿಡ್ರಿ. ಭಾಳ ಇಲ್ಲ ಅವ, ಒಂದು ದಿಗ್ಲು ಬಿದ್ದಾವಲ್ಲಿ ಬಾಂಡೆ. ನಾನು ಆಕಿ ತಿಕ್ಕೋತೇವೆ, ನೀವು ದವಾಖಾನಿಗೆ ಹೋಗೋರು. ರವಿ ನೀನು ಅರ್ಬಿ ಬೇಕಾದ್ರೆ ಬೇರೆ ಹಾಕೊಂಡು ಕಾಸಕ್ಕೆ ಕರ್ಕೊಂಡು ಹೋಗ್ಬಪ್ಪ. ಸರಿ ಬೇವ, ಕರ್ಕೊಂಡು ಹೋಗಿ ಬರ್ತೇನೆ. ಮೊದಲು ನಡಿ ಹೋಗಿ ಬರೋಣ. ಮತ್ತೆ ಬಿಟ್ರೆ ಹಂಗೆ ಜಾಸ್ತಿ ಆಗೀಗ ಆ ಕಡೆ ಈ ಕಡೆ ಎಲ್ಲ ಊರ ಕಡೆ ಏನೋ ಅಂತಾವು ಡೆಂಗಿ ಜ್ವರ ಟೈಫಾಯ್ಡು ಬರತ್ತಂತ. ಜಲ್ದಿ ಹೋಗಿ ತೋರಿಸ್ಕೊಂಡ್ರೆ ಚಲೋ ಅದು. ಇಲ್ಲ ಅಂತಂದ್ರೆ ಹಂಗೆ ಜಾಸ್ತಿ ಆದರೆ ಏನು ಮಾಡ್ತಿ? ಹಾಂ, ನಿನಗೆ ಹೇಳೋದು ಅರ್ಥ ಆಗಂಗಿಲ್ಲ. ನಡಿ ಕರ್ಕೊಂಡು ಹೋಗಿ ಬರ್ತೇನೆ. ಏನು ಬೇವ ಎದಕ್ಕೆ ಕರೆದಿ? ನಾನು ಇನ್ನು ಸಾಲು ಮುಗಿತು ನಿಂದು. ಕಾಲೇಜಿಗೆ ಹೊಂಟಿದ್ದಿ, ಅವನ ಮನೆಯಾಗ ಇನ್ನು ಜುಟ್ಲಾ ತೆಗದ 2 ಜುಟ್ಲಾ ತೆಗದ, 1 ಜುಟ್ಲಾ ಹಾಕು. ನೋಡಿದಾರಲ್ಲ ಏನಂತಾರೆ, ಇನ್ನು ಸಣ್ಣ ಹುಡುಗಿ ಅನ್ನಂಗಿಲ್ಲ ನಿನಗೆ. ಸಣ್ಣ ಹುಡುಗಿಯಂಗೆ ಇನ್ನೂ 2 ಜುಟ್ಲಾ ಹಾಕೋತಾ. ತೆಗಿ ಒಂದು ಜುಟ್ಲಾ ಹಾಕೋ. ಇನ್ನು ಬಾಯಲ್ಲಿ ಎಣ್ಣೆ ತೊಗೊಂಡು ಬಾ. ಈಚೆ ಬಾಚೆ 1 ಜುಟ್ಲಾ ಹಾಕ್ತಾನೆ ಚಂದಾಗ ಏರಿಸಿ. ಅಯ್ಯೋ ಅತ್ತಿ, ಆಕಿ ಹಂಗೆ ಇರಲಿ ಬಿಡ್ರಿ. ಆಕಿ ಹಂಗೆ ಇದ್ರೆ ಚಂದ ಕಾಣ್ತಾಳ. ನೀವು ಯಾಕೆ ಆಕಿನ ದೊಡ್ಡ ಹುಡುಗಿ ಮಾಡ್ಬೇಕಂತ ಅನ್ಕೋತೀರಿ? ಆಕಿ ಇನ್ನೂ ಈ ಮನ್ಯಾಗ ಸಣ್ಣಾಕೇನಲ್ಲ, ಸಣ್ಣಾಕಿ ಹಂಗೆ ಇರಲಿ. ನಮಗೂ ಅದನ್ನು ನೋಡೋಕೆ ಖುಷಿ ಆಗ್ತದೆ. ಹೌದಮ್ಮ, ಆಕೆ ಸಣ್ಣ ಹುಡುಗಿ ಹಂಗೆ ಇರಲಿ ಬಿಡು. ಆಕಿನ ಯಾಕೆ ಈಗ ಅಷ್ಟು ಇದನ್ನು ಮಾಡ್ತಿದ್ದಿ? ಆರಾಮಾಗಿ ಆಕಿ ಹೆಂಗೆ ಬೇಕೋ ಹಂಗೆ ಇರಲಿ. ಕಾಲೇಜ್ಗೆ ಹೋಗುವಾಗ ಹೋಗ್ತಾಳಲ್ಲ, ಇವಾಗ ಮನ್ಯಾಗ ಆಕಿ ಇಷ್ಟ ಬಂದಂಗೆ ಇರಲಿ ಬಿಡು.
ಅಯ್ಯೋ ನಿಮಗೆ ಗೊತ್ತಾಗಂಗಿಲ್ಲ, ನೀವು ಸುಮ್ಮನಿರಿ. ಓನ್ಯಾಗಿನ ಮಂದಿ ಏನಂತಾರು, ಈಗ ನೋಡಿ ಇನ್ನ ಸಣ್ಣ ಹುಡುಗಿ ಹಂಗೆ ಇನ್ನೂ ಜುಟ್ಲ ಹಾಕೊಂಡ ಇಟ್ಟ ಪ್ಯಾಂಟ್ ಹಂಗೆ ಹಾಕೊಂಡು ಅಡ್ಡಾಡ್ತಾಳ ಅಂತ ಅನ್ನತಾರ. ಹಾಂ, ಜುಟ್ಲ ಹಾಕೋಬೇಕಾಗೈತೇನ? ತಿಕ್ಕಳು ಇರ್ವಾತಾನೆ ಎಂತ ಬೇಕಂತ ಹಚ್ಕೋವಾಳ. ಜುಟ್ಲಾರ ಒಂದೇ ಜುಟ್ಲಾರ ಹಾಕೋಬೇಕಲ್ಲ, ಚಂದ ಕಾಣಿಸ್ಬೇಕಲ್ಲ. ಹಾಂ, ಅದನ್ನ ಬಿಟ್ಟು ಹಿಂಗೆ 2 ಜುಟ್ಲ ಹಾಕೊಂಡು ಸಣ್ಣ ಹುಡುಗಿ ಹಂಗಿದ್ರೆ ಹಂಗೆ ಅದ ಒಂದು ಜುಟ್ಲ ಹಾಕೊಂಡ್ರೆ ಅದ ಹೆಂಗೆ ಕಾಣ್ತಾಳೆ ನೋಡಂತ ತಡಿ, ನಾನು ಹಾಕ್ತಾನೆ. ಹೋಗ್ಲಿ ತೊಗೊಂಬರೋಗಿಲ್ಲ ಬಾಸ್ತಾನೆ ಒಂದಿಟ್ಟು ಹಾಗೆ. ಇವ್ವ ನನಗೆ ಬೇಡ, ನಾನು ಹಿಂಗೆ ಇಕ್ಕೋತ, ನನಗೆ 2 ಜುಟ್ಲಾನ ಬೇಕು. ನನಗೆ ನಾನು ಕಾಲೇಜ್ಗೆ ಹೋಗಿ ಅಷ್ಟೇ 1 ಜುಟ್ಲ ಹಾಕೋತಾನೆ. ನನಗೆ 2 ಜುಟ್ಲ ಹಾಕೊಂಡ್ರೆ ಇಷ್ಟ. ನೀ ಅದನ್ನ ಬಿಟ್ಟು ಒಳ್ಳೆ ನಂಗೆ ತಲೆ ತಿನ್ಬೇಡ. ಈಗೇನು ಹೋಗಿ ತರ್ತೀವೋ, ನಾನು ತೊಗೊಂಬಂದು ಬಂದು ಇಕ್ಲಿ ನಿನಗೆ. ಹೋಗು ಚಂದಾಗ 2 ಜುಟ್ಲ ಹಾಕೋ ಅಂದ್ರೆ ಹಿಂಗೆ ಇರ್ತಾಳಂತ. ಹಿಂಗೆ ಹೋಗು ಶಾಣಳದಿ. ಯಾಕೆ ಬಿ ಅವ್ವ, ನನಗೆ ಯಾಕೆ 2 ಜುಟ್ಲ ಹಾಕ್ಬೇಕನ್ನಕತ್ತಿ ನೀನು? 1 ಜುಟ್ಲ ಹಾಕ್ಬೇಕನ್ನತ್ತಿ ನೀನು. ನನಗೆ 2 ಜುಟ್ಲ ಇಷ್ಟ ಅಂತ ನಾನಂತ ನೀನು 1 ಜುಟ್ಲ ಹಾಕೋ ಅಂತೀವಿ. ನನಗೆ ಇಷ್ಟ ಬಂದಂಗೆ ಇರಕ್ಕೆ ಬಿಡಲ್ಲ ಮನ್ಯಾಗ. ಕಾಲೇಜ್ಗೆ ಹೋಗುವಾಗ ನಾನು ಹಂಗೆ ಇಕ್ಕೊಂಡು ಹೋಗ್ಕೊಂಡು ತಗೋ. ಇನ್ನೇನ 1 ವಾರದಾಗ ಕಾಲೇಜ್ ಸ್ಟಾರ್ಟ್ ಆಕತಿ. ನಿಮ್ಮ ಮನ್ಯಾಗ ಇರಂದ್ರೂ ಇರಂಗಿಲ್ಲ. ನಾನು ಮೊದಲು ಕಾಲೇಜ್ಗೆ ಹೋಗ್ಕೊಂಡು ನನಗೆ ಹೆಂಗೆ ಬೇಕಂಗೆ ರೆಡಿಯಾಗಿ. ಅತ್ತಿ, ಆಕಿಗೆ ಹೆಂಗೆ ಇಷ್ಟನೋ ಹಂಗೆ ಇರಲಿ ಬಿಡ್ರಿ. ಪಾಪಕ್ಕಿ ಯಾಕೆ ಬಲವಂತ ಮಾಡ್ತೀರಿ? ಆಕಿಗೆ 2 ಜುಟ್ಲಾನ ಇರಲಿ ಅನ್ನತ್ತಾಳ, ಇರಲಿ ಬಿಡ್ರಲ್ಲ. ಮಧು ನೋಡಂತೆ 1 ಜುಟ್ಲ ಹಾಕ್ತಾನೆ ಹೆಂಗೆ ಕಾಂತಾಳ, ಇಷ್ಟು ದೊಡ್ಡಕ್ಕೆ ಹೆಂಗೆ ಕಾಂತಾಳ. ಎಲ್ಲರಿಗಿನ್ನ ಸಣ್ಣ ಹುಡುಗಿ ಅನ್ಕೊಂಡ್ಬಿಟ್ಟಾರ. ನನಗಂತಾರ, ಅಯ್ಯೋ ಏನು ನಿನ್ನ ಮಗಳು ಇನ್ನೂ ಸಣ್ಣ ಹುಡುಗಿನ ಮಾಡಿಯಲ್ಲ ಇವ, ಏನಕ್ಕೆ ಎಷ್ಟನೇತೆ ಹೋಗ್ಕಾಳು ಅಂತ ಕೇಳ್ತಾರೆ. ಈಗ ಎಷ್ಟನೇತೆ ಹೋಗಂಗೆ ಅಂತ ನಾನು ಹೇಳಿ ಕಾಲೇಜ್ ಹೋಗ್ಕಾಳ್ರಿ ಮ್ಯಾಗ ಅಂತ ಹೇಳಿ ನಾನು. ಹಾಂ, ಈಗ ನೋಡಿದ್ರೆ ಇನ್ನೂ 2 ಜುಟ್ಲ ಹಾಕೊಂಡು ಸಣ್ಣ ಹುಡುಗಿ ಹಂಗೆ ಅಡ್ಯಾಡ್ತಾಳೆ. ಇಂಥ ಅರ್ಬಿ ಹಾಕೊಂಡು ಒಂದಿಟ್ಟು ಚಂದ ಚೂಡಿದಾರ ಗಿಡಿದಾರ ಲಂಗ ಬ್ಲೌಸ್ ಹಾಕೊಂಡ್ರೆ ಹೆಂಗೆ ಕಾರ್ತತಿ. ಯವ್ವ ನನಗದನ್ನೋದು ಹೇಳಕೋಬೇಡ, ನಾನು ಅದನ್ನೆಲ್ಲ ಹಾಕೋಂಗಿಲ್ಲ ಮಾಡಂಗಿಲ್ಲ. ಹೋಗಿ 1 ಜುಟ್ಲ ಹಾಕೋ, ಅರ್ಬಿ ಅವನ ಹಾಕೋ, 1 ಜುಟ್ಲಾರ ಹಾಕೋ ಹೋಗಿ ನಡಿ. ಸರಿ, ನೀ ಇಷ್ಟು ಹೇಳತ್ತಿ ಅಂತ 1 ಜುಟ್ಲ ಹಾಕೋತಾನೆ ನೋಡು. ನಾನು ಭಾಳ ದಿನ ಆತ ಹೆಂಗೆ ಕಾಂತಾನೆ ಅಂತೇಳಿ ಗೊತ್ತಾಕತಿ. ಅಲ್ಲ ಅತ್ತಿ, ಆಕೆಗೆ ಇಷ್ಟ ಬಂದಂಗೆ ಇರಲಿ, ಬಿಡ್ಬೇಕಿಲ್ರಿ. ಪಾಪಕ್ಕಿಗೆ ಯಾಕೆ ಬಲವಂತ ಮಾಡಿ ಹಾಕಾಕತ್ತೀರಿ? ಸುಮ್ಮನೆ ಆಕೆಗೆ ಯಾವ್ದು ಇಷ್ಟ, ಯಾವ ಥರ ಇಷ್ಟ ಆಗ್ತಿತ್ತೋ ಆ ಥರ ಹಾಕೋತಿದ್ಲಕ್ಕಿ. ನೀವು ಸುಮ್ಮನೆ ಆಕೆಗೆ ಜುಟ್ಟ ಹಾಕೋ ಅಂತ ಅನ್ನತ್ತೀರಿ. ಪಾಪ ಈಗ ನಿಮ್ಮ ಸಲುವಾಗಿ ಆಕೆ ಜುಟ್ಲ ಹಾಕೋಬೇಕು. ಆಕೆಗೆ ಇಷ್ಟ ಬಂದಂಗೆ ಮನ್ಯಾಗ ಹೆಂಗಾದ್ರೂ ಇರ್ತಿಡ್ರಿ. ಕಾಲೇಜ್ಗೆ ಹೋಗೋ ಮುಂದೆ ಎಲ್ಲ ರೆಡಿಯಾಗಿ ಹೋಗೋದಿದ್ದ ಇರ್ತಿತ್ತಲ್ಲ. ಪಾಪ ಸುಮ್ಮನೆ ಇದು ಮಾಡತ್ತೀರೇನೋ ಅಂತ ಅನಿಸುತ್ತೆ ನನಗರ. ಅಯ್ಯೋ ಮದು ನಿಂಗೆ ಗೊತ್ತಾಗಂಗಿಲ್ಲ, ಸುಮ್ಮನೆ ಮೊನ್ನೆ ನನಗೆ ಓನ್ಯಾಗ ಕೇಳಾಕತ್ತಾರಲ್ಲಿ ಹೋಗಿದ್ದಾನ. ಅಲ್ಲ ಬಂದಿದ್ಲಲ್ಲಿಕ್ಕಿ ಮಾತಾಡ್ಸಕ್ಕಂತೇಳಿ ಮಮ್ಮಿ ಮಮ್ಮಿ ಅನ್ನೋಕ ಮಮ್ಮಿ ಅಂತಾಳೆ ಏನಂತಾಳೆ ಅಂತೇಳಿ ಅನ್ನಕತ್ರು. ಅದ್ರಾಗ ಹಳ್ಳಿ ಮಂದಿ ನಿನಗೆ ಗೊತ್ತಲ್ಲವ ಹೆಂಗಂತೇಳಿ. ಆಮೇಲೆ ಬಂದರು ನೋಡಿದ್ರು. ಅಲ್ಲ ನಿನ್ನ ಮಗಳು ಎಷ್ಟನೇ ತೊಕ್ಕಳವ, ಈಗ 5ನೇ ತೊಕ್ಕಳ 6ನೇ ತೊಕ್ಕಳ ಅಂತ ಕೇಳಾಕತ್ತಾರ. ನಾನು ಹಿಂಗೆ ಕೇಳಿದ್ರೆ ನಾನು ಏನಂತ ಹೇಳಿ, ಕಾಲೇಜ್ಗೆ ಹೋಗ್ಕೊಳ್ಳಂತೀರೋ, ಅಯ್ಯೋ ನಿನ್ನ ಮಗಳು ಕಾಲೇಜ್ಗೆ ಹೋಗ್ಕೊಳ್ಳೋ ಹಿಂಗೆ ಇಟ್ಟಿಯಾಕಿನ ಅಂತಂದ್ರೆ ನನಗೆ ಹೆಂಗೆ ಆಗಬೇಡ. ಈ ಹಳ್ಳಿ ಮಂದಿ ಅಂತೀಯಲ್ಲ ನೀನು, ಭಾಳ ಇದಾವು. ಅದಕ್ಕೆ ಎಲ್ಲದ್ರಾಗೂ ಹಳ್ಳಿ ಮಂದಿ ಭಾಳ ಒಳ್ಳೆಯವ್ರು. ಆದ್ರೆ ಅಂದ್ರೆ ಅಜ್ಜಿಗಳು ಇರ್ತಾರಲ್ಲ, ಅಜ್ಜಿಗಳು ಅಂತಾರೆ, ಆಂಟಿಗಳು ಅಂತಾರೆ, ಅವರೆಲ್ಲ ಗೊತ್ತಿರ್ತೈತಿ, ತಿಳುವಳಿಕೆ ಇರ್ತೈತಿ. ಈ ಅಜ್ಜಿಗಳು ಹಳ್ಳಿಯಾಗ ಕುಂತಿರ್ತಾರಲ್ಲ, ಅವರು ಇಂಥವ್ರನ್ನೆಲ್ಲ ನೋಡಿದ್ರೆ ಅಂದಾಗ್ಬಿಡ್ತಾರೆ, ಏನು ಈಗಿನ ಕಾಲದಾಗೆಲ್ಲ ಪ್ಯಾಂಟ ಹಂಗೆ ಹಾಕೊಂಡು ಅಡ್ಡಾಡ್ತಾವ ಅಂತೇಳಿ. ಮೊದಲು ನಾವು ಇರೋದು ಹಳ್ಳಿಯಾಗ ಹೆಂಗೆ ಇರ್ತಾರೆ ಹಂಗೆ ಇರ್ಬೇಕು ನಾವು. ಅದನ್ನ ಬಿಟ್ಟು ನಮಗೆ ತಿಳಿದಂಗೆ ಮಾಡ್ಕೊಂಡು ಹೋದ್ರೆ ಹೆಂಗೆ ಅಲ್ಲ. ನಾವು ಹಳ್ಳಿ ಪ್ರಕಾರ ಹಳ್ಳಿಯಾಗ ಮಂದಿ ಹೆಂಗೆ ಹೊಂದ್ಕೊಂಡು ಹೋಗ್ತಾರೆ ಹಂಗೆ ಹೊಂದ್ಕೊಂಡು ಹೋಗ್ಬೇಕು, ಯಾರ ಕಡೆನೂ ಅನಿಸ್ಕೋಬಾರ್ದು. ಅದಕ್ಕೆ ನನಗೆ ಹೇಳೋದು. ಅಲ್ಲ ಅತ್ತಿ, ಅಂದ್ರೆ ಈಗ ನೀವು ಹೇಳೋದು ಅಜ್ಜಿಗಳಮ್ಮ ಅಂದ್ರೆ ನಿಮ್ಗೆ ಅಂಟಿಗಳು ಅಂದ್ರೆ ಅಯ್ಯೋ ಆ ಮುದುಕ್ಯಾರವ, ಅವರು ಮುದುಕ್ಯಾರದಾರಲ್ಲ ಅವ್ರು ಅಂದ್ರೆ ನನಗೆ ಅದಾಯ್ತು ಇದಾಯಿತು ನಿನ್ನ ಮಗಳು ಹಂಗೆ ಹಾಕಿಟ್ಟಿ ಹಿಂಗೆ ಹಾಕಿಟ್ಟಿ ಅಂತಂದ್ರೆ ಅದಕ್ಕೆ ನಾನು ಇವು ಮುದುಕ್ಯಾರು ಇರ್ತಾರಲ್ಲ ಹಳ್ಳಿ ಮುದುಕ್ಯಾರು, ಅವರು ಸ್ವಲ್ಪ ಅಂತದಕ್ಕೆ ಇಂಥದಕ್ಕೆ ಭಾಳ ಇದನ್ನು ಮಾಡ್ತಾರೋ ಅಂತ ನಾನು ನಿನಗೆ. ಅಂದ್ರೆ ಈಗ ಪ್ಯಾಂಟ್ ಹಂಗೆ ಹಾಕೋಬಾರ್ದು, ಆಮೇಲೆ ಜೀನ್ಸ್ ಪ್ಯಾಂಟ್ ಹಾಕೋಬಾರ್ದು, ನಾವೆಲ್ಲ ಹಾಕೊಂಡಿಲ್ಲ, ಇವೇನು ಗಂಡ್ರು ಗುಳಿ ಹಂಗೆ ಹಾಕೊಂಡಾವಂತೆ ಅಂತಾರೆ. ಅದನ್ನ ಹೇಳಿ ನಾನು ನಿನಗೆ. ನಾನು ಹಾಕೊಂಬಂದು ನೋಡು, ನೀನೇನು ಹಾಕೋದು ನೋಡಿ ಹೆಂಗೆ ಕಾಣಕತ್ತನ ಮಮ್ಮಿ. ಯವ್ವ ನೋಡ ಎಷ್ಟು ಚಂದ ಕಾಣಕತ್ತಿದ್ದಿ. ಈಗ ನೋಡು ಒಂದು ಸ್ವಲ್ಪ ದೊಡ್ಡ ಹಾಕಿ ಹಂಗಾರ ಕಾಣಕತ್ತಿ. ಅದನ್ನ ಬಿಟ್ಟು ಈ ಹುಡುಗಿ ಹಂಗೆ ಕಾಣ್ಕೊಂತ ಜುಟ್ಲ ಹಾಕೊಂಬರ್ತೀವನ. ಮನೆಗೆ ಈಗ ಮುದೇಗೆ ಏನಾಗ್ತಿಲ್ಲ ಗೊತ್ತೈತನ, ನಿನ್ನ ಮಗಳಿಗೆ ಎಷ್ಟು ವಯಸ್ಸು ಈಗ? ಏನು ಈಗ 1ನೇ ತೊಕ್ಕಳ 2ನೇ ತೊಕ್ಕಳ ಏನು 5ನೇ ತೊಕ್ಕಳ ಅಂತ ಕೇಳ್ತಾಳೆ ನಾನು. ನೀನು ಹಂಗದೇನ? ನೋಡು ಈಗ ಹೋದ್ರೆ ಕಾಲೇಜ್ಗೆ ಹೋಗಿ ಹುಡುಗಿ ಹಂಗೆ ಕಾಣ್ತಿದ್ದಿ, ನಮಗೂ ಹೇಳಾಕ ಚಲೋ ಅನಿಸ್ತದ. ಹೌದಲ್ವಿ, ನೀ ಹೇಳಿದಂಗೆ ಇಷ್ಟೊತ್ತನ ನೋಡಾಕ ನಾನು ತಂಗಿ ಈ ಇಟ್ಟ ಹುಡುಗಿ ಹಂಗೆ ಕಾಣತಿದ್ಲು. ಈಗ ನೋಡಿದ್ರೆ ಸ್ವಲ್ಪ ದೊಡ್ಡಕ್ಕೆ ಆದ್ರೆ ಹಂಗೆ ಕಾಣಿಸ್ತಾಳ. ತಲೆ ಕೋದ್ರಕ್ಕೂ ಇಷ್ಟೆಲ್ಲ ಥರ ಐತೇನ, ನನಗೆ ಗೊತ್ತೇ ಇರಲಿಲ್ಲ ಬಿಡು. ಹಂಗಾದ್ರೆ ನಮ್ಮ ಅದು ಹಿಂಗೆ ಜುಟ್ಲಿ ಹಾಕೊಂಡ್ರೆ ಹೆಂಗೆ ಕಾಣ್ತಿರ್ಬೋದು, ಒಳ್ಳೆ ಪ್ಯಾಟಿ ಹುಡುಗಿ ಹಂಗೆ ಕಾಣ್ತಾಳೇನಲ್ಲ. ಅಣ್ಣ ನಿನ್ನ ಮನ್ಸಿನಾಗ ಆಸೆ ಐತೇನ? ಅಯ್ಯೋ ಜುಟ್ಲ ಹಾಕೋದೇನು ದೊಡ್ಡ ಮಹಾ ಏನ, ಅದಕ್ಕೆ ಜುಟ್ಲ ಹಾಕ್ಲೇನು ನಾನು? ಅಯ್ಯೋ ಬೇಡಮ್ಮ, ನನಗೆ ಹಂಗೆಲ್ಲ ಇಷ್ಟ ಇಲ್ಲ. ನನಗೆ ಹಿಂಗೆ ಇಷ್ಟ, ನನಗೆ ಹಿಂಗೆ ಇರೋಕೆ ಇಷ್ಟ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗೆ ಬಂತು ನೋಡಿರಿ, ಸಪೋರ್ಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ಸೊ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತು ವಿಡಿಯೋ ಬಿಡೋದು ಲೇಟ್ ಆಯಿತು. ಯಾಕಂದರೆ ಸ್ವಲ್ಪ ನಂಗೆ ಹುಷಾರಿರಲಿಲ್ಲ, ಅಂದರೆ ಸ್ವಲ್ಪ ಕಿಡ್ನಿ ಸ್ಟೋನ್ ಆಗಿತ್ತು. ಹಾಗಾಗಿ ಅದು ತುಂಬ ಪೇನ್ ಆಗೋದ್ರಿಂದ ನಾನು ಹಾಸ್ಪಿಟ್ಲಿಗೆ ಹೋಗಿ ಇದು IV ಫ್ಲೂಯಿಡ್ಸ್ನ ಹಚ್ಕೋತಾ ಇದ್ದೀನಿ. ಹಾಗಾಗಿ ನನಗೆ ವಿಡಿಯೋ ಮಾಡೋದು ಲೇಟ್ ಆಯಿತು. ಸೊ ಇವಾಗ ನಾವು ಮನೆಯಲ್ಲೇ ಹಚ್ಕೋತಾ ಇದ್ದೀನಿ. ಹಾಸ್ಪಿಟ್ಲಿಂದ ಮನೆಗೆ ಬಂದು ಮನೇಲೇ ಟ್ರೀಟ್ಮೆಂಟ್ನ ತೊಗೊಳೋದ್ರಿಂದ ಇವಾಗ ಇಲ್ಲೇ ಮಲ್ಕೊಂಡೆ ಫ್ಲೂಯಿಡ್ ಹೋಗ್ತಾ ಇದೆ. ಹಾಗೆ ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ವಿಡಿಯೋ ಹಾಕಿದ್ರೆ ಬೇಜಾರಾಗುತ್ತೆ ಅಲ್ವಾ. ಸೊ ಹಾಗಾಗಿ ಅವ್ರಿಗೋಸ್ಕರ ಅಂತ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.